ಮಾತೃಪಂಚಕ ಶಂಕರಾಚಾರ್ಯರ ಈ ಕೃತಿ ಬಗ್ಗೆ ನಮಗೆ ಹೇಳೋದಾದ್ರೆ, ಇಲ್ಲಿ ಆಚಾರ್ಯರು ತಮ್ಮ ತಾಯಿಯ ಒಂದು ಕಾಲವಾದಾಗ ಅವರು ಅಲ್ಲಿಗೆ ಬರ್ತಾರೆ. ಸಾಮಾನ್ಯವಾಗಿ ನಮ್ಮಲ್ಲಿ ಏನಿದೆ ಅಂದ್ರೆ ಸನ್ಯಾಸ ಅಂದಾಗ್ಲೇನೆ ನಾವು ಅವರ ಪೂರ್ವಾಶ್ರಮದ ಎಲ್ಲಾ ಒಂದು ಋಣವನ್ನ ಅವರು ಕಳೆದುಕೊಂಡು ಅವರು ಆ ಆಶ್ರಮವನ್ನು ಸೇರಿರ್ತಾರೆ. ಹೀಗಿರುವಾಗಲೂ ಕೂಡ ತಾಯಿ ಅನ್ನುವಂತಹ ಒಂದು ತಂತು ಇದೆಯಲ್ಲ, ಅಂದ್ರೆ ಆ ಕರುಳಿನ ತಂತು ಇದೆಯಲ್ಲ, ಅದನ್ನ ಒಬ್ಬ ವ್ಯಕ್ತಿ ಈ ಲೋಕದಲ್ಲಿದ್ದಾಗ ಅದನ್ನ ಬಿಡಿಸ್ಕೊಂಡು ಹೋಗೋದಿಕ್ಕಾಗಲ್ಲ. ನಮ್ಮ ದಿಗ್ವಿಜಯ ಗ್ರಂಥಗಳಲ್ಲಿ ಶಂಕರಾಚಾರ್ಯರ ಜೀವನದ ಕಥಾನಕಗಳನ್ನು ನಾವು ನೋಡಿದಾಗ ಅಲ್ಲಿ ನಮಗೆ ಗೊತ್ತಾಗತ್ತೆ, ಶಂಕರಾಚಾರ್ಯರು ಸನ್ಯಾಸಾಶ್ರಮ ಸೇರಿಕೊಳ್ಳುವಂಥದ್ದು ಮೊದಲಿಗೆ ಅಂದ್ರೆ ಸಹಜವಾಗಿಯೇ ಲೋಕನೀತಿ ಕೂಡ ಅದು ತಾಯಿಗೆ ಇಷ್ಟ ಇರಲಿಲ್ಲ. ಆದರೂ ಕೂಡ ತಾವು ಸನ್ಯಾಸಾಶ್ರಮವನ್ನ ಸ್ವೀಕರಿಸಬೇಕು ಅಂತ ಹೇಳಿ ಮೊಸಳೆ ಹಿಡಿದಾಗ ಬಲವಂತವಾಗಿ ಆದ್ರೂ ಕೂಡ ಅನುಮತಿಯನ್ನ ತಾಯಿಯಿಂದ ಪಡೆದುಕೊಳ್ಳೋದು, ಈ ತರದೆಲ್ಲ ಕೂಡ ನಾವು ಗಮನಿಸ್ತೀವಿ. ಅವರು ಮನೆಯನ್ನ ಬಿಟ್ಟು ಹೋಗಬೇಕಾದ್ರೆ ಒಂದು ಮಾತನ್ನ ತೆಗೆದುಕೊಳ್ತಾರೆ. ಕಾಲವಾದಂತಹ ಸಂದರ್ಭದಲ್ಲಿ ಮಗ ಬರಬೇಕು ಅನ್ನೋದು ತಾಯಿಯ ಇಚ್ಛೆ, ಹಾಗೆ ಬರ್ತೀನಿ ಅನ್ನುವಂತಹ ಮಾತನ್ನು ಕೂಡ ಶಂಕರಾಚಾರ್ಯರು ಕೊಟ್ಟಿದ್ರು. ಹಾಗೆ ಬಂದಾಗ ಆಚಾರ್ಯರು ತಮ್ಮ ತಾಯಿಯ ಆ ಋಣವನ್ನ ನೆನಪಿಸಿಕೊಳ್ಳುವಂತಹ ಸ್ತೋತ್ರವೇ ಮಾತೃಪಂಚಕದಲ್ಲಿ ನಮಗೆ ಅಡಕವಾಗಿರೋದು ಕಾಣಿಸುತ್ತೆ.